ಈ ಸುಂದರ ಸಂಜೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ನನ್ನ ಹೆಸರು ನಾನು ನಿಮ್ಮ ಸುಮನ್. ಇವತ್ತಿನ ಟಾಪಿಕ್ ಬಂದು ನಾನು ಯಾರು ಅಂತ. ಸೊ ನನ್ನ ಟೀಮು ಇದನ್ನು ಒಬ್ಬೊಬ್ಬರು ಅವರವಾಗಿ ಪ್ರೆಸೆಂಟೇಷನ್ ಮಾಡ್ತಾರೆ. ಸೊ ನಾನು ಯಾರು ಅಂತ ಹೇಳಿದ್ರೆ, ನಾನು ಸೌಭಾಗ್ಯ ಮತ್ತು ಬಸವರಾಜು ಅಂತೇಳಿ, ನಮ್ಮದು ಸ್ವಂತ ಊರು ಮೈಸೂರು, ಅವರ ಜ್ಯೇಷ್ಠ ಪುತ್ರಿ. ಸೊ ನಾನು ಇಲ್ಲಿವರೆಗೂ ಸಾಕಷ್ಟು ಇಂಟರ್ ಕಂಟ್ರಿ ಅಡಾಪ್ಷನ್ಗಳಲ್ಲಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಸಮಾಜಕ್ಕೆ ಸೇವಕಿಯಾಗಿ. ಸೊ ನಾನು ಓದಿರೋದು MSW. ಇನ್ನು ಮುಂದೆ ಕೂಡ ಇದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀನಿ. ನನ್ನ ಹಸ್ಬೆಂಡು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನನಗೊಬ್ಬಳೇ ಮಗಳು. ಅವಳದು ಇವಾಗ ಫೈನಲ್ ಇಯರ್ ಮುಗೀತು. ಈಗ ಫಿಲಿಪ್ಸಲ್ಲಿ ಸೆಲೆಕ್ಟ್ ಆಗಿ ಅವಳು ಜನವರಿಯಿಂದ ಕೆಲಸವನ್ನು ಶುರು ಮಾಡ್ತಿದ್ದಾಳೆ. ಥ್ಯಾಂಕ್ಸ್. ನನ್ನ ಹೆಸರು ತ್ರಿವೇಣಿ. ನಾನು ಸರ್ಕಾರಿ ಶಾಲಾ ಶಿಕ್ಷಕಿ. ನಾನು ಶಿಕ್ಷಕಿ ಅಷ್ಟೇ ಅಲ್ಲ, ಒಬ್ಬ ರೈತ ಮಹಿಳೆನೂ ಹೌದು. ಯಾಕೆ ಅಂತ ಹೇಳಿದ್ರೆ, ಹೋದ ಸರಿ ನಾವು ನಮ್ಮ ಮಲ್ಲಾಡಿ ಹಳ್ಳಿನಲ್ಲೇ ಉತ್ತಮವಾಗಿ ಹಳ್ಳಿಯಲ್ಲೇ ಹೆಚ್ಚು ಬೆಳೆ ಬೆಳೆದ ರೈತರು ಅಂಥೇಳಿ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಸಹ ನಮ್ಮ ನೌಕರರ ಸಂಘದಿಂದ ಪ್ರಶಸ್ತಿಯನ್ನು ನೀಡಿರ್ತಾರೆ. ಹಾಗಾಗಿ ನಾನು ಶಿಕ್ಷಕಿ ಆಗೋದ್ರ ಜೊತೆಗೆ ಉತ್ತಮ ರೈತ ಮಹಿಳೆನೂ ಹೌದು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು. ನನ್ನ ಹೆಸರು ಪ್ರಭಾಕರ್ ಅಲಿಸ್ಪುಲಿ ಅಂತ. ನಾನು ತಮಿಳುನಾಡಿಂದ ಡೆಂಗಣಿಗೋಡೆ ತಾಲೂಕು ಹೊಸೂರು ಕಲ್ಕಂಡಹಳ್ಳಿ ಗ್ರಾಮದಿಂದ ಬಂದಿರ್ತೇನೆ. ಮತ್ತು ನಂದು ಬಿಸ್ನೆಸ್ ಬಂದು ವಾಟರ್ ಸಪ್ಲೈ ಮಾಡ್ತಾಯಿದ್ದೀನಿ. ಅದರಿಂದ TVS ಕಂಪನಿಗೆ 24 hours ಸಪ್ಲೈ ಮಾಡ್ತಾಯಿರ್ತೀವಿ. ಮತ್ತು ಆಲೋ ಬ್ಲ್ಯಾಕ್ ಕಂಪನಿ ಇದೆ. ಮತ್ತು ಸ್ಟೀಲ್ ಸಿಮೆಂಟ್ ಟ್ರೇಡರ್ಸ್ ಆಗಿದ್ದೀನಿ. ಅದಲ್ಲದೆ ನಾನು ಈಗೀಗ ರಾಜಕೀಯದಲ್ಲೂ ನಾನೊಂದು ಯೂನಿಯನ್ ಕೌನ್ಸಿಲರ್ ಆಗಿದ್ದೀನಿ. ಸಮಾಜ ಸೇವೆ ಕೂಡ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಅನಂತ ಕೃಷ್ಣ ಮೋಹನ್ ಅಂತೇಳಿ. ನಮ್ಮ ತಂದೆಯವರು ಗೀತಾ ಗೋವಿಂದರಾಜಲ್ ಅಂತೇಳಿ, ತಾಯಿ ಅನಸೂಯಮ್ಮ ಅಂತೇಳಿ. ತಂದೆಯವರು ಭಗವದ್ಗೀತಾ ಪ್ರವಚಕರು. ನಾನು MA DMLT ಓದಿರ್ತೀನಿ. ನಾನು ಈಗ ಪ್ರಯೋಗಶಾಲೆ ತಂತ್ರಜ್ಞನಾಗಿ ಮೆಡಿಕಲ್ ಕಾಲೇಜಲ್ಲಿ ಜಾಬ್ ಮಾಡ್ತಾ ಇರ್ತೀನಿ. ಮತ್ತು ಸತ್ಯಸಾಯಿ ಸೇವಾ ಸಂಸ್ಥೆಯಿಂದ ಅನೇಕ ಸೇವೆಗಳನ್ನು ಪ್ರತಿ ವಾರ ವೀಕೆಂಡ್ನಲ್ಲಿ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು. ಆತ್ಮೀಯರೇ ನಮಸ್ಕಾರ. ದಿವಂಗತ ಕಟ್ಟೆ ಈರಪ್ಪ, ಕಟ್ಟೆ ಲಕ್ಷ್ಮಿ ಇವರ ಎರಡನೇ ಪುತ್ರ ದಿನಾಂಕ 1/7/1986 ಭಾನುವಾರದಂದು ನಾನು ಜನಿಸಿರ್ತೇನೆ. ನನ್ನ ಹೆಸರು ಕಟ್ಟೆ ಹರಿಸ್ವಾಮಿ 76 ವೆಂಕಟಾಪುರ. ನಾನು BCom ವರೆಗೂ ನಾನು ಓದಿದ್ದೇನೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಮುಖ್ಯ ಕಾರ್ಯನಿರ್ವಾಹಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸಹಕಾರ ರಂಗದಲ್ಲಿ 17 ವರ್ಷ ನಾನು ಸೇವೆ ಸಲ್ಲಿಸ್ತಾ ಬರ್ತಾಯಿದ್ದೀನಿ. ಮತ್ತು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಪ್ಯಾಕ್ಸ್ ನೌಕರರ ಒಕ್ಕೂಟದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ತಗೊಂಡಿದ್ದೀನಿ. ಹಾಗೆ ಸಹಕಾರ ಭಾರತಿಯಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದ. ನನ್ನ ಹೆಸರು ಪುನೀತ್ ಅಂತ. ನಾನು ಶಿವಮೊಗ್ಗದ ನಿವಾಸಿ. ನಾನು ಓದಿದ್ದೆಲ್ಲ ಶಿವಮೊಗ್ಗ ಹಾಗೂ ಸಿದ್ಧಗಂಗಾ ತುಮಕೂರಲ್ಲಿ ನಾನು MBAನ ಮಾಡಿ 4 years ಪ್ರೈವೇಟ್ ಆರ್ಗನೈಸೇಷನಲ್ಲಿ ವರ್ಕ್ ಮಾಡಿ ಆಫ್ಟರ್ 2014 LICಯಲ್ಲಿ IBPS ಎಕ್ಸಾಮ್ ಕ್ಲಿಯರ್ ಮಾಡಿ ಆ್ಯಸ್ ಎ ಡೆವಲಪ್ಮೆಂಟ್ ಆಫೀಸರ್ ಆಗಿ ಫ್ರಮ್ ಲಾಸ್ಟ್ 10 years ನಾನು ವರ್ಕ್ ಮಾಡ್ತಾಯಿದ್ದೀನಿ. ಐ ಆಮ್ ಹ್ಯಾಂಡಲಿಂಗ್ ಮೋರ್ ದ್ಯಾನ್ 35 ಏಜೆಂಟ್ಸ್ ಇನ್ ಮೈ ಆರ್ಗನೈಸೇಷನ್. ಹಾಗೆ ಅದರೊಳಗಡೆ ಮೋರ್ ದ್ಯಾನ್ 12 ಮೆಂಬರ್ಸ್ನ ಪ್ರೊಫೆಷ್ನಲ್ ಆಗಿ ನಾನು ಕ್ರಿಯೇಟ್ ಮಾಡೋದಕ್ಕೆ ಸಹಾಯ ಮಾಡಿದ್ದೀನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು HM ಭೈರೆಡ್ಡಿ, ಹೊನ್ನಾರೆಡ್ಡಿ ಮಾದೇವಪ್ಪಗೌಡ ಭೈರೆಡ್ಡಿ, ಶಹಾಪುರ್, ಕಲ್ಯಾಣ ಕರ್ನಾಟಕ ವಿಭಾಗದವರು ನಾವು. ನಾನು BSc ಮತ್ತು MA ಇನ್ ಇಂಗ್ಲೀಷ್ ದಲ್ಲಿ ಓದಿದ್ದೇನೆ. ನಾನು ನಮ್ಮದೇ ಆದಂಥ ಸ್ವಂತ ಇನ್ಸ್ಟಿಟ್ಯೂಟ್ ಇದೆ, ಸಪ್ತಗಿರಿ ಸ್ಪೋಕನ್ ಇಂಗ್ಲೀಷ್ ಅಂತ ಕೇಸಿ. ಆನಂತರ ಪಾರ್ಟ್ ಟೈಮ್ ಆಗಿ ಲೆಕ್ಚರಿಂತಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೆ ನಾನು ಸುಮಾರು 4300 ಸ್ಟೂಡೆಂಟ್ಸ್ ಬಗ್ಗೆ ನಾನು ಟೀಚ್ ಮಾಡಿದ್ದೇನೆ ಇಲ್ಲಿವರೆಗೆ ನನ್ನ ಸರ್ವಿಸ್ನಲ್ಲಿ. ನನ್ನ ಒಂದು ಉದ್ದೇಶ ಅಂತಂದರೆ ಮಕ್ಕಳನ್ನು ಪರಿವರ್ತನೆ ಮಾಡಿ ಇಂಗ್ಲೀಷ್ನಲ್ಲಿ ಪ್ರಬುದ್ಧತೆಯನ್ನು ಮಾಡುವುದು ನನ್ನ ಕೆಲಸ ಆಗಿದೆ. ಅಲ್ಲಿ ಈ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿವರೆಗೂ ಈ ಕಾರ್ಯಕ್ರಮದ ನಾನು ಯಾರು ಅನ್ನೋದ್ರ ಬಗ್ಗೆ ಎಲ್ಲ ಪಾರ್ಟಿಸಿಪೆಂಟು ತುಂಬ ತಮ್ಮದೇ ಆದಂಥ ಅದ್ಭುತವಾದಂಥ ಮಾತುಗಳಿಂದ ವಿವರಣಾತ್ಮಕವಾಗಿ ನಾನು ಯಾರು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಸರಳವಾಗಿ ತುಂಬ ಚೆನ್ನಾಗಿ ಮಾರ್ಮಿಕವಾಗಿ ಹೇಳಿದರು. ಅವರೆಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ JP ಸರ್ ಮಾರ್ಗದರ್ಶನದಿಂದ ನಾವೆಲ್ಲರೂ ಪ್ರಬುದ್ಧವಾಗಿದ್ದೇವೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾನೇ 2 ದಿನ ಇದಾಗಿದ್ದೆ, ಚೆನ್ನಾಗಿ ಮಾಡಿದ್ದಿಲ್ಲ. ನನಗೆ ಹಿಡಿಸಿದ್ದಿಲ್ಲ. ನನಗೆ ಹೇಳ್ಬೇಕಂತಂದರೆ
ನಾನು ಓಪನ್ ಅಪ್ ಆಗಿದ್ದಿಲ್ಲ, ನಾನು 2 ಡೇಸ್ ನಾನು ಹೇಳ್ಬೇಕಂದ್ರೆ ನಾನು ನಿಜವಾಗ್ಲೂ ನಿನ್ನೆ ಸರ್ ಮತ್ತು ಆಮೇಲೆ ಮೇಡಮ್ಮರು ಎಲ್ಲರೂ ನನಗೆ ಭಾಳ ಫೋರ್ಸ್, ಸರ್ ಯಾಕೆ ಸರ್ ನೀವು ಹಿಂಗೆ ಯಾಕೆ ಆಗಿರಿ ಅಂತ ಅಂದ್ರೆ ಅದನ್ನು ನಾವೊಂದೇಳಿ ಇವತ್ತು ಚೆನ್ನಾಗಿ ಮಾತಾಡ್ಲಿಕ್ಕಂದ್ರೆ ಎಲ್ಲರಿಗೆ ನೋವಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಪ್ರಿಪೇರ್ ಆಗಿಸಿ ಭಾಳ ಚೆನ್ನಾಗಿ ಮಾತಾಡಿಗಿಸಿ ಕೂಡ ನಿಮ್ಮ ಎದುರಿಗೆ ಪ್ರೈಸ್ ಕೂಡ ತೊಗೊಂಡೆ ನಾನು. ಭಾಳ ಸಂತೋಷ ಆಯಿತು. ಇದಕ್ಕೆ ಪರಿವರ್ತನೆ ಒಬ್ಬ ಮಾರ್ಗದರ್ಶಕ ಎಂದಿದ್ದರೆ ಯಾವ ರೀತಿ ವ್ಯಕ್ತಿ ಬದಲಾವಣೆ ಆಗ್ಬೋದು ಅನ್ನೋದಕ್ಕೆ ನಾನೇ ಉದಾಹರಣೆ, ಬೇರೆ ಯಾರು ಬೇಕಾಗಿಲ್ಲ ಈ ಕಾರ್ಯಕ್ರಮ. ಅಲ್ಲ, ನಾನೇ 0 to ಹೀರೋ ಆಗಿ ನನ್ಮೇಲೆ ಉಳಿದವರು ಎಲ್ಲರೂ ಎವರೇಜ್ದಲ್ಲಿದ್ದರು, ಎಲ್ಲರೂ ಆಲ್ರೆಡಿ ಎವರೇಜ್ದಲ್ಲಿದ್ದರು. ಎಲ್ಲರೂ ಭಾಳಷ್ಟು ಎಷ್ಟೆಷ್ಟೋ ಒಂದು 50%, 60% ಹಿಂಗೆಲ್ಲ ಬಂದಿದ್ರು ಅವರೆಲ್ಲರೂ. ನಾನು 0ದಾಗಿದ್ದವನು ಹೀರೋ ಆಗಿ ನಾನು ಪ್ರೈಸ್ ತೊಗೊಂಡೆ. ನಿಮ್ಮ ಮುಂದೆ ಹೇಳೋಕ್ಕೆ ಹೆಮ್ಮೆ ಪಡಿಸ್ತೀನಿ. ಇಲ್ಲಿವರೆಗೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂಥ ತಮ್ಮೆಲ್ಲರಿಗೂ ಹಾಗೂ ಕ್ಯಾಮ್ರಾಮನ್ ಅಂತ ಮೇಡಮ್ ಅವರಿಗೂ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು. ನಮ್ಮನ್ನು ಅದ್ಭುತವಾಗಿ ವಿಡಿಯೋದಲ್ಲಿ ಸೆರೆ ಹಿಡಿದಿದ್ದಾರೆ. ಎಲ್ಲರಿಗೂ ನಮಗೆ ಸೆರೆ ಹಿಡಿದು ಮತ್ತು ಮುಂದೆ ಅದನ್ನು ಅಪ್ಲೋಡ್ ಮಾಡಿ ನಮಗೆ ಟ್ರಾನ್ಸ್ಫಾರ್ಮೇಷನ್ದಲ್ಲೇ ಹಾಕಿ ನಮಗೆ ತೋರಿಸ್ತಾರೆ. ಇದಿಷ್ಟೆಲ್ಲ ಹೇಳಿದ್ದಕ್ಕಾಗಿ ಎಲ್ಲರಿಗೂ ಇನ್ನೊಂದು ಸಲ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.